me forever on fire. ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಮಂಗಳೂರು ಪೊಲೀಸರು 37.5 kg MDMA ಅನ್ನ ಜಪ್ತಿ ಮಾಡಿದ್ದಾರೆ. ಬರೋಬ್ಬರಿ 74 ಕೋಟಿ ರೂಪಾಯಿ ಮೌಲ್ಯ ಇದೆ. ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ದಂಧೆಯನ್ನ ಬಯಲಿಗೆಳೆದಿದ್ದಾರೆ ಅಂತ ಹೇಳ್ಬೋದು. ಮಾಫಿಯಾವನ್ನ 37.5 kg ಬರೋಬ್ಬರಿ ಅದರ ಮೌಲ್ಯ 74 ಕೋಟಿದು MDMA ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೆಹಲಿ ಬೆಂಗಳೂರು ಏರ್ಪೋರ್ಟ್ಗಳ ವಿರುದ್ಧ NCB ತನಿಖೆ ಕೈಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಕೇಂದ್ರದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಿಂದ ತನಿಖೆ ಆಗಬಹುದು. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಅಧಿಕಾರಿಗಳು, ಏರ್ಪೋರ್ಟ್ನ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನ ಇದೆ. ಪೊಲೀಸರಿಂದ NCBಗೆ ಮಾಹಿತಿ ರವಾನೆ ಆಗಿದೆ. ಈಗ ಮಂಗಳೂರು ಪೊಲೀಸರಿಂದ 74 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಹಿನ್ನೆಲೆ ಮಾಡಲಾಗಿ ಈಗ NCBಗೆ ತನಿಖೆ ಅದು ವರ್ಗಾವಣೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಲ್ಯಾಬ್ ಒಂದರಲ್ಲಿ MDMA ತಯಾರಾಗಿ ದಿನನಿತ್ಯವೂ ಕೂಡ ಅದು ಸಾಗಾಟ ಆಗ್ತಾ ಇತ್ತು. ಅಲ್ಲಿ ಅಧಿಕಾರಿಗಳ ಕಣ್ತಪ್ಪಿಸಿ ಇವರು ಹೇಗೆಲ್ಲ ಜಾಲವನ್ನು ಹೊಂದಿದ್ರು, ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ರು ನೋಡಿ. ಮಂಗಳೂರು CCB ಪೊಲೀಸರ ಒಂದು ಭರ್ಜರಿ ಕಾರ್ಯಾಚರಣೆ, 5 ತಿಂಗಳ ಶ್ರಮ ಇದೆ ಇದರಲ್ಲಿ. ಅಷ್ಟು ಸುಲಭವಾಗಿರಲಿಲ್ಲ ಈ ಕಾರ್ಯಾಚರಣೆ. ಹಗಲು ರಾತ್ರಿ ಎನ್ನದೆ ಪೊಲೀಸರು ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಗರಿಷ್ಠ ಪ್ರಮಾಣದ ಮಾದಕ ವಸ್ತು ವಶಕ್ಕೆ ಪಡೆದ ಕಾರ್ಯಾಚರಣೆ ಇದಾಗಿದೆ. ಈಗಾಗಲೇ ದಕ್ಷಿಣ ಆಫ್ರಿಕಾದ 2 ಮಹಿಳಾ ಪ್ರಜೆಗಳನ್ನು ಬಂಧಿಸಲಾಗಿದೆ. ಬೆಂಬಾ ಫೆಂಟಾ ಹಾಗೆ ಅಬಿಗಾಲಿ ಅಡೋನಿಸ್ ಅಂಥೇಳಿ. ನೋಡಿ, ಡ್ರಗ್ಸ್ ಫ್ರೀ ಮಂಗಳೂರು ಮಾಡುವಂಥ ನಿಟ್ಟಿನಲ್ಲಿ ಮಂಗಳೂರು CCB ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮಂಗಳೂರು ಸೇರಿ ಬೇರೆ ಬೇರೆ ರಾಜ್ಯಗಳಿಗೆ ಈ ಮಾದಕ ವಸ್ತುಗಳನ್ನ ಪೂರೈಕೆ ಮಾಡ್ತಾ ಇದ್ದರು ಈ ದಕ್ಷಿಣ ಆಫ್ರಿಕಾದ ಪ್ರಜೆಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟು 74 ಕೋಟಿ ಮೌಲ್ಯದ್ದು ಆಗಿದೆ ಅಂಥೇಳಿ ಈಗಾಗಲೇ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನೋಡಿ, 2024 ಅಲ್ಲಿ ಒಂದು ಕೇಸ್ ಆಗಿರುತ್ತೆ ಪಂಪೆಲ್ ಬಳಿ ಲಾಡ್ಜ್ ಒಂದರಲ್ಲಿ. ಅಲ್ಲಿ ಆರೋಪಿ ಹೈದರ್ ಅಂತ ಒಬ್ಬ ಸಿಕ್ಕಾಕೊಂಡಿರ್ತಾನೆ. ಸಾರ್ವಜನಿಕವಾಗಿಯೇ ಅವನು ಡ್ರಗ್ಸನ್ನು ಮಾರಾಟ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನು ತಂದು ವಿಚಾರಣೆ ನಡೆಸಿದಾಗ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಅಂಶಗಳು ಬಯಲಾಗ್ತಾ ಇರುತ್ತೆ. ಆ ಒಂದು ಕೇಸನ್ನು ಮಂಗಳೂರು CCBಯನ್ನು ಕಂಪ್ಲೀಟ್ ವಹಿಸ್ಕೊಂಡಿರುತ್ತೆ. ಅವರು ತನಿಖೆಯನ್ನು ಕೈಗೊಂಡಾಗ ಮಾದಕ ವಸ್ತು ಪೂರೈಕೆ ಮಾಡ್ತಿದ್ದ ಪ್ರಮುಖ ಡ್ರಗ್ ಪೆಡ್ಲರ್ ಏನಿದ್ದಾರೆ ಅವರು ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಮಾಹಿತಿ ಈಗ ಒಂದು ಆಳಕ್ಕೆ, ಅಂದರೆ ತನಿಖೆಯ ಆಳಕ್ಕೆ ಇಳಿದಾಗ 5 ತಿಂಗಳ ಕಾಲ ನಿರಂತರವಾಗಿ ಎಲ್ಲ ಚಲನವಲನಗಳು ಗಮನಿಸಿ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ.